ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಮರ್ಸ್ ಕ್ಲಾಸಸ್. ಸೊ ಮತ್ತೊಂದು ಸಣ್ಣ ಕ್ವಿಕ್ ವಿಡಿಯೋ. ರೀಸನ್ ಏನಪ್ಪ ಅಂದರೆ KPSC ಅವರು ಮತ್ತೊಂದು ಅಧಿಸೂಚನೆಯನ್ನು ನೋಟಿಫಿಕೇಷನನ್ನು ಜಾಬ್ ನೋಟಿಫಿಕೇಷನನ್ನು ಇವತ್ತು ಬಿಟ್ಟಿದ್ದಾರೆ. ಅಂದರೆ 31/7/2020 ಅಂದರೆ ಇವತ್ತು ಸುಮಾರು ಹುದ್ದೆಗಳಿಗೆ ಅಂದರೆ ಪದವಿ ಓದಿರ್ತಕ್ಕಂಥವ್ರಿಗೂ ಮತ್ತು PUC SLC ಆಗಿರ್ತಕ್ಕಂಥವ್ರಿಗೂ ಸಹಿತ ಈ ಹುದ್ದೆಗಳಿಗೆ ಜಾಬ್ ನೋಟಿಫಿಕೇಷನನ್ನು KPSC ಅಥವಾ ಕರ್ನಾಟಕ ಲೋಕಸೇವಾ ಆಯೋಗವರು ಇವತ್ತು ಬಿಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ, ಯಾವ ಯಾವ ಹುದ್ದೆಗಳಿದ್ದಾವೆ, ಯಾವ ಯಾವ ಇಲಾಖೆಗಿದ್ದಾವೆ, ಏನು ಒಂದು ಕ್ರೈಟೀರಿಯಾ ಇದೆ, ಯಾವ್ಯಾವ ಎಕ್ಸಾಮ್ಸ್ ಇರ್ತವೆ, ಸೊ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ನೋಡ್ತಾ ಹೋಗೋಣ. ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಇವರು 31/7/2020 ಅಂದರೆ ಇವತ್ತು ಈ ಒಂದು ಅಧಿಸೂಚನೆಯನ್ನು ನೋಟಿಫಿಕೇಷನ್ನ ಬಿಟ್ಟಿರ್ತಕ್ಕಂಥದ್ದು. ಏನಿದೆ, ಆಯೋಗವು ಕರ್ನಾಟಕ ನಾಗರಿಕ ಸೇವೆಗಳು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ ಸಾಮಾನ್ಯ ನಿಯಮಗಳು 2006 ಮತ್ತು ತಿದ್ದುಪಡಿ ನಿಯಮಗಳ ಅನ್ವಯ ಕೆಳಕಂಡ ಗ್ರೂಪ್ ಸಿ ವೃಂದದ ತಾಂತ್ರಿಕೇತರ ಹುದ್ದೆಗಳು ಅಂದರೆ ನಾನ್ ಟೆಕ್ನಿಕಲ್ ಪೋಸ್ಟ್ಸ್ ಅನ್ನಂಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪೋಸ್ಟ್ಸ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಹಾಗಾದರೆ ಯಾವ ಯಾವ ಇಲಾಖೆ ಮತ್ತು ಯಾವ ಯಾವ ಹುದ್ದೆಯ ಒಂದು ಪದನಾಮವನ್ನು ನೋಡ್ತಾ ಹೋಗ್ಬೋದು. ಜೊತೆಗೆ ರೆಸಿಡ್ಯೂಯಲ್ ಪೇರೆಂಟ್ ಕೆಡೇರ್ ಅಂದರೆ ನಾನ್ HK ರೀಸನ್ಗೆ ಎಷ್ಟು ಪೋಸ್ಟ್ಗಳಿದ್ದಾವೆ ಮತ್ತು ಹೈದರಾಬಾದ್ ಕರ್ನಾಟಕ ರೀಸನ್ಗೆ ಎಷ್ಟು ಪೋಸ್ಟ್ಗಳಿದ್ದಾವೆ ಮತ್ತು ಒಟ್ಟು ಎಷ್ಟು ಪೋಸ್ಟ್ಗಳಿದ್ದಾವೆ ಅಂತ ನೋಡ್ಬೋದು. ಇಲ್ಲಿ 2 ವಿಭಾಗಗಳನ್ನಾಗಿ ವಿಂಗಡಿಸ್ತಾ ಇದ್ದಾರೆ ಹುದ್ದೆಗಳನ್ನು. ಮೊದಲು ಪದವಿಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಹತೆ ಹೊಂದಿರತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಅಂದರೆ ಗ್ರಾಜ್ಯುಯೇಟ್ ಅಭ್ಯರ್ಥಿಗಳಿಗೆ, ಮತ್ತು ಇನ್ನೊಂದು ಪದವಿ ಪೂರ್ವ SSLC ಅಂದರೆ PUC ಮತ್ತು SLC ಓದಿರ್ತಕ್ಕಂತಹ ನಾನ್ ಗ್ರಾಜ್ಯುಯೇಟ್ ಅಭ್ಯರ್ಥಿಗಳಿಗೆ ಹುದ್ದೆಗಳನ್ನು ವಿಂಗಡಣೆಯನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಯಾವ ಯಾವ ಒಂದು ಇಲಾಖೆ ಅಂದರೆ ಕರ್ನಾಟಕ ಸರ್ಕಾರದ ಸಚಿವಾಲಯದ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆಯಲ್ಲಿ ಪ್ರಾರೂಪಣಾ ಸಹಾಯಕರು ಅಂತಕ್ಕಂಥ ಒಂದು ಹುದ್ದೆಗೆ RPCಲಿ 2 ಪೋಸ್ಟ್ ಇದ್ದಾವೆ, HKದಲ್ಲಿ 1 ಪೋಸ್ಟ್ ಇದೆ, ಒಟ್ಟು 3 ಪೋಸ್ಟ್ಗಳಿದ್ದಾವೆ. ಇನ್ನು ಅದೇ ಒಂದು ಗ್ರಾಜ್ಯುಯೇಟ್ ಅಭ್ಯರ್ಥಿಗಳಿಗಿರ್ತಕ್ಕಂಥ ಹುದ್ದೆಗಳೆಲ್ಲ ಎರಡನೇದು ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು. ಸೊ ಒಟ್ಟು 26 ಪೋಸ್ಟ್ ಇದ್ದಾವೆ, RPCಗೆ 21, HKಗೆ 5. ಇನ್ನು ಮೂರನೇದು ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಅಕೌಂಟೆಂಟ್ ಹುದ್ದೆಗಳು, ಒಟ್ಟು 21 ಹುದ್ದೆಗಳಿದ್ದಾವೆ. ಮತ್ತು 4ನೇದು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿ ಸಾಂಖ್ಯಿಕ ನಿರೀಕ್ಷಕರು 17 ಹುದ್ದೆಗಳು. ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ 72 ಹುದ್ದೆಗಳು. ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಲೆಕ್ಕ ಪರಿಶೋಧಕರು 20 ಹುದ್ದೆಗಳು. ಮತ್ತು ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು 66 ಹುದ್ದೆಗಳಿದ್ದಾವೆ. ಕೃಷಿ ಮಾರಾಟ ಇಲಾಖೆಯಲ್ಲಿನ ಮಾರಾಟ ಮೇಲ್ವಿಚಾರಕರು 6 ಹುದ್ದೆಗಳು. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಗಣತಿದಾರರು 6 ಹುದ್ದೆಗಳು. ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿರ್ದೇಶನಾಲಯದಲ್ಲಿನ ವಿದ್ಯಾರ್ಥಿ ನಿಲಯ ಮೇಲ್ವಿಚಾರಕರು ಅಂದರೆ ವಾರ್ಡನ್ ಪೋಸ್ಟ್ 3 ಇದ್ದಾವೆ. ಅದೇ ಥರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಅಗೇನ್ ವಾರ್ಡನ್ ಪೋಸ್ಟ್ 4 ಹುದ್ದೆಗಳಿದ್ದಾವೆ. ಮತ್ತು ಅದೇ ಒಂದು ಇಲಾಖೆಯಲ್ಲಿ ಮಹಿಳೆಯರಿಗೆ 8 ಪೋಸ್ಟ್ಗಳಿದೆ ವಾರ್ಡನ್ ಪೋಸ್ಟ್ಗಳು. ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ವಾರ್ಡನ್ ಪೋಸ್ಟ್ಗಳಿಗೆ 140 ಪೋಸ್ಟ್ಗಳಿದ್ದಾವೆ. ಓಕೆ, ಇಷ್ಟು ಪೋಸ್ಟ್ಗಳ ಜೊತೆ ಇವೆಲ್ಲವೂ ಪದವಿ ಆಗಿರ್ತಕ್ಕಂಥ ಡಿಗ್ರಿ ಆಗಿರ್ತಕ್ಕಂಥವ್ರಿಗಿರ್ತಕ್ಕಂಥ ಪೋಸ್ಟ್ಗಳು. ಅವರು BA ಆಗಿರ್ಬೋದು, BSc, BCom, BBA ಅಥವಾ ಈವನ್ ಮಾಸ್ಟರ್ ಡಿಗ್ರಿ ಆಗಿರ್ತಕ್ಕಂಥವ್ರು ಸಹಿತ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು. ನಂತರ SSLC, PUC ಅಥವಾ ಡಿಪ್ಲೊಮಾ ಆಗಿರ್ತಕ್ಕಂಥ ನಾನ್ ಗ್ರಾಜ್ಯುಯೇಟ್ ಅಭ್ಯರ್ಥಿಗಳಿಗಿರ್ತಕ್ಕಂಥ ಹುದ್ದೆಗಳು ಯಾವ್ಯಾವು ಅಂದರೆ ಕರ್ನಾಟಕ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಕಿರಿಯ ಲೆಕ್ಕ ಸಹಾಯಕರು ಅಂದರೆ ಜೂನಿಯರ್ ಅಕೌಂಟೆಂಟ್ಗೆ 24 ಪೋಸ್ಟು. ಮತ್ತು ಕರ ವಸೂಲಿಗಾರರು ಬಿಲ್ ಕಲೆಕ್ಟರ್ ಯಾವುದರಲ್ಲಿ ಪೌರಾಡಳಿತ ನಿರ್ದೇಶನಾಲಯದಲ್ಲಿ 10 ಪೋಸ್ಟ್ಗಳು. ಮತ್ತು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿ ಡೇಟಾ ಎಂಟ್ರಿ ಆಪರೇಟರ್ಗಳಿಗೆ 45 ಪೋಸ್ಟ್ಗಳು. ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಲ್ಲಿ ಟೈಡ್ ವಾಚರ್ಗೆ 1 ಮತ್ತು ಗ್ರಂಥಾಲಯ ಸಹಾಯಕರಿಗೆ 1 ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಗೃಹಪಾಲಕ ಅಥವಾ ಗೃಹಪಾಲಕಿ ಹುದ್ದೆಗಳಿಗೆ 50 ಹುದ್ದೆಗಳನ್ನ ಕರೆದಿದ್ದಾರೆ. ಒಟ್ಟು ನಾನ್ HKದಲ್ಲಿ 244 ಮತ್ತು HKದಲ್ಲಿ 279 ಪೋಸ್ಟ್ಗಳಿದ್ದಾವೆ. ಟೋಟಲ್ ಪೋಸ್ಟ್ಗಳು 523 ಇದ್ದಾವೆ, ನೆನ್ಪಿಡಬೇಕು. ಇಷ್ಟು ಪೋಸ್ಟ್ಗಳಿಗೆ ಈಗ COVID-19 ಟೈಮ್ ಇದ್ದರೂ ಸಹಿತನೂ ಕರೋನಾ ಜಾಸ್ತಿ ಆಗ್ತಾಯಿದ್ರು ಮತ್ತು ಆರ್ಥಿಕ ಇಲಾಖೆಯ ತಡೆ ಹಿಡೀರಿ ಅಂತಕ್ಕಂಥ ಒಂದು ಆದೇಶ ಇದ್ದರೂ ಸಹಿತ ಇಷ್ಟು ಪೋಸ್ಟ್ಗಳನ್ನ ಕರಿತಾ ಇದ್ದಾರೆ ಕರ್ನಾಟಕ ಸರ್ಕಾರ ಮತ್ತು KPSC, ನೆನ್ಪಿಡಬೇಕು. ಹಾಗಾದರೆ ಇನ್ನೇನು ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ನೋಟಿಫಿಕೇಷನಲ್ಲಿ ಅನ್ನೋದಾದರೆ
ನೋಡಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಆಗಸ್ಟ್ 20ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, ಕೊನೆಯ ದಿನಾಂಕ ಸೆಪ್ಟೆಂಬರ್ 19. ಶುಲ್ಕವನ್ನು ಪಾವತಿಸಲು 21ನೇ ತಾರೀಕು ಸೆಪ್ಟೆಂಬರ್ವರೆಗೂ ಅವಕಾಶವನ್ನು ನೀಡ್ತಾ ಇದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕ ನಂತರ ತಿಳಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಹಾಗಂದರೆ ಈಗ ಅಪ್ಲಿಕೇಶನ್ ಹಾಕಿ ಫೀ ಪೇಮೆಂಟ್ ಮಾಡಿ ರೆಡಿ ಇರಬೇಕು, ಪ್ರಿಪೇರ್ ಆಗ್ತಾ ಇರಬೇಕು. ನಂತರ ಅವ್ರು ಯಾವಾಗ ಎಕ್ಸಾಮ್ ಡೇಟ್ ಹೇಳ್ತಾರೆ ಅವಾಗ ಹೋಗಿ ಎಕ್ಸಾಮ್ ಬರೀಬೇಕು. ಓಕೆ. ಇನ್ನೊಂದು 19/9/2020 ಅಂದರೆ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಏನಿದೆಯೋ ಅಷ್ಟರೊಳಗೆ ಎಲ್ಲ ಪ್ರಮಾಣ ಪತ್ರಗಳನ್ನು ರೆಡಿ ಇಟ್ಕೊಂಡಿರಬೇಕು, ಅದೇ ಡೇಟ್ ಒಳಗಡೆ ಇರಬೇಕು ಅಂತಕ್ಕಂಥದ್ದು ಕಡ್ಡಾಯವಾಗಿ ಪಡೆದಿಟ್ಟುಕೊಂಡಿರತಕ್ಕದ್ದು ಅಂತ ಹೇಳಿದ್ದಾರೆ. ಇನ್ನೊಂದು ಇಲ್ಲಿ ನಮಗೆಲ್ಲರಿಗೂ ಡೌಟ್ ಬರ್ತಕ್ಕಂಥದ್ದು, ಸರ್ ನಾನು ಡಿಗ್ರಿ ಆಗಿದೆ, ಇದರಲ್ಲಿ 4-5 ಪೋಸ್ಟ್ಗಳಿಗೆ ನಾನು ಎಲಿಜಿಬಲ್ ಇದ್ದೀನಿ, ನಾನು ಅಪ್ಲೈ ಮಾಡ್ಬೋದಾ 4-5 ಪೋಸ್ಟ್ಗಳಿಗೆ ಅನ್ನೋದಾದರೆ ಹೌದು, ಎಷ್ಟು ಪೋಸ್ಟ್ಗಳಿಗೆ ಬೇಕಾದರೂ ಅಪ್ಲೈ ಮಾಡ್ಬೋದು. ಅದಕ್ಕೋಸ್ಕರ ನೋಡಿ, ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸಿದ್ದಲ್ಲಿ ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಬೇಕು ಮತ್ತು ಒಂದೇ ಶುಲ್ಕವನ್ನು ಪಾವತಿಸತಕ್ಕದ್ದು. ಓಕೆನಾ. ನೆಕ್ಸ್ಟು ಇನ್ನೇನು ಡೀಟೇಲ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದರೆ, ನಿಮಗೆಲ್ಲ ಗೊತ್ತಿದೆ ಅರ್ಜಿ ಸಲ್ಲಿಸುವ ಹಂತಗಳು ಎಷ್ಟಿದಾವೆ ಅಂದರೆ 3 ಹಂತಗಳಿರ್ತವೆ. ನೀವೆಲ್ಲ ಆಲ್ರೆಡಿ ಒಂದು ಜಾಬ್ಗೆ KPSC ವೆಬ್ಸೈಟಲ್ಲಿ ಅಪ್ಲೈ ಮಾಡಿದರೆ ನಿಮ್ಮ ಪ್ರೊಫೈಲ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. PUC ಇದ್ದಾಗ ಕ್ರಿಯೇಟ್ ಮಾಡಿದರೆ ಈಗ ಅಪ್ಡೇಟ್ ಮಾಡಿ ಡಿಗ್ರಿ ಅಂತಲೂ ಮಾಡ್ಬೋದು. 2ನೇ ಹಂತದಲ್ಲಿ ಅಪ್ಲಿಕೇಶನ್ ಸಬ್ಮಿಷನ್ ಮಾಡಬೇಕು. ಯಾವ್ಯಾವ ಪೋಸ್ಟ್ಗಳಂತ ನೀವು 8 ಪೋಸ್ಟ್ಗಳಿಗೆ 4 ಪೋಸ್ಟ್ಗಳಿಗೆ ಇಲ್ಲ ಒಂದೇ ಪೋಸ್ಟ್ಗಳಿಗೆ ಅಪ್ಲೈ ಮಾಡೋಂಗಿದ್ರೆ ಅಪ್ಲಿಕೇಶನ್ ಆಯಾ ಪೋಸ್ಟ್ಗಳಿಗೆ ಹಾಕಬೇಕು. ಫೀಸ್ ಪೇಮೆಂಟನ್ನ 3ನೇ ಹಂತದಲ್ಲಿ ಮಾಡಬೇಕು. ಓಕೆ. ಅದಾದಮೇಲೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ಏನೇನು ಹಂತಗಳು ಯಾವ್ಯಾವ ಥರ ಫಿಲ್ ಮಾಡಬೇಕಂತ. ಅದನ್ನು ನೀವು ನೋಟಿಫಿಕೇಷನ್ನ KPSC ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಒಂದು ಕಡೆಯಿಂದ ಓದಿ. ಇಲ್ಲಿ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಮಾತ್ರ ಗ್ಲಾನ್ಸ್ ಮಾಡ್ತಾ ಹೋಗ್ತೀನಿ. ಇನ್ನು ಶುಲ್ಕವನ್ನು ನೋಡೋದಾದರೆ ಫೀಸ್ ಎಷ್ಟಿದೆ ಅಂದರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇರುತ್ತೆ, ಕಾಮನ್ ಇದೆ ಎಲ್ಲ ಕಡೆ. ಪ್ರವರ್ಗ 2A 2B 3A 3Bಗೆ 300 ರೂಪಾಯಿ ಇದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಕ್ಯಾಟಗರಿ 1 ಮತ್ತು PH ಕ್ಯಾಂಡಿಡೇಟ್ಸ್ಗೆ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಆದರೆ 35 ರೂಪಾಯಿ ಏನು ಪ್ರೊಸೆಸಿಂಗ್ ಫೀಸ್ ಇದೆಯೋ ಅದು ಎಲ್ಲರೂ ಕಟ್ಟಲೇಬೇಕು. ಓಕೆ. ಇನ್ನು ಅರ್ಹತೆಗಳು ಏನೇನಿದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೇಮಕಾತಿ ವಿಧಾನ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಿಮಗೆಲ್ಲ ಗೊತ್ತಿದೆ. ಕನ್ನಡ ಮೀಡಿಯಂ ಓದಿರ್ತಕ್ಕಂಥ ನಮಗೆ ಇದರ ಅವಶ್ಯಕತೆ ಇರೋದಿಲ್ಲ. ಆದರೂ ಸಹಿತ ಯಾರಾದರೂ ತೃತೀಯ ಭಾಷೆಯಲ್ಲಿ ಕನ್ನಡವನ್ನು ಓದಿದರೆ ಅವರು ಈ ಒಂದು ಪರೀಕ್ಷೆಯನ್ನು ಬರೀಲೇಬೇಕು ಮತ್ತು ಅದು 150 ಅಂಕಗಳಿಗಿರುತ್ತೆ. ಕನಿಷ್ಠ 50 ಅಂಕಗಳನ್ನು ಪಡಿಬೇಕಾಗುತ್ತೆ. ಯಾರಿಗೆ ಎಕ್ಸಮ್ಷನ್ ಇದೆ, ಯಾರಿಗೆ ಎಕ್ಸಮ್ಷನ್ ಇಲ್ಲ ಅಂತ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ನಿಧಾನವಾಗಿ ಓದಿ. ಮತ್ತು ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ ಏನಿದೆಯೋ ಅದರ ಓನ್ಲಿ ಎಲಿಜಿಬಿಲಿಟಿ ಇರುತ್ತೆ, ಅದ್ರದ್ದು ಮಾರ್ಕ್ಸು ಕನ್ಸಿಡರ್ ಆಗಲ್ಲ. ಆದರೆ 6.2 ಅಲ್ಲಿ ಹೇಳಿದ್ದಾರೆ ನೋಡಿ, ಕರ್ನಾಟಕ ನಾಗರಿಕ ಸೇವೆಗಳು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮತ್ತು ಆಯ್ಕೆಯಲ್ಲಿ ಸಾಮಾನ್ಯ ನಿಯಮಗಳು 2006 ಮತ್ತು ತಿದ್ದುಪಡಿ ನಿಯಮಗಳು 2015ರಲ್ಲಿ ಏನು ಹೇಳಿದರೆ, ಗ್ರೂಪ್ C ವೃಂದದ ತಾಂತ್ರಿಕೇತರ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಬೇಕು ಮತ್ತು ಆ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಶೇಕಡಾವಾರು ಅಂಕಗಳ ಜ್ಯೇಷ್ಠತೆಯ ಮೇಲೆ ಮತ್ತು ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಆಧಾರದ ಮೇಲೆ ಕೊನೆಗೆ ಆಯ್ಕೆ ಪಟ್ಟಿ ಮಾಡಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಹಂಗಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ, ಆ ಎಕ್ಸಾಮಲ್ಲಿ ಯಾವ್ಯಾವ ಪೇಪರ್ ಇರ್ತಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡೋಣ. ಇದು ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ. ಅಂದರೆ ಇದೊಂದು MCQ ಬಹುನಿಷ್ಠ ವಸ್ತುನಿಷ್ಠ ಬಹು ಆಯ್ಕೆ ಒಂದು ಮಾದರಿಯಲ್ಲಿರುತ್ತೆ. MCQ ಕ್ವಶನ್ಸ್ ಇರ್ತವೆ ಮತ್ತು ನೆಗೆಟಿವ್ ಮಾರ್ಕಿಂಗ್ ಇದ್ದೇ ಇರುತ್ತೆ. 0.25 ಮಾರ್ಕ್ಸ್ ಒಂದೊಂದು ಕ್ವಶನ್ಗೂ ಕಟ್ ಆಗುತ್ತೆ. ಸೊ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಹಾಗಾದರೆ ಯಾವ್ಯಾವ ಪೇಪರ್ ಇರ್ತವೆ? ಇಲ್ಲಿ 2 ಪೇಪರ್ಗಳಿರ್ತವೆ. ಒಂದು ಜನರಲ್ ನಾಲೆಜ್ ಪೇಪರ್ ಅಥವಾ ಸಾಮಾನ್ಯ ಜ್ಞಾನ ಪತ್ರಿಕೆ ಇರುತ್ತೆ, 100 ಮಾರ್ಕ್ಸ್ಗಿರುತ್ತೆ, 1.5 ಗಂಟೆ ಸಮಯ ಇರುತ್ತೆ. ಇನ್ನು 2ನೇ ಪೇಪರಲ್ಲಿ ಸಂವಹನ ಅಥವಾ ಕಮ್ಯುನಿಕೇಷನ್ ಇರುತ್ತೆ, ಅದರಲ್ಲಿ 3 ಭಾಗ ಇರುತ್ತೆ, ಒಟ್ಟು 100 ಅಂಕಗಳಿಗಿರುತ್ತೆ. ಅದರಲ್ಲಿ ಮೊದಲ 35 ಅಂಕಗಳಿಗೆ ಜನರಲ್ ಕನ್ನಡ ಅಥವಾ ಸಾಮಾನ್ಯ ಕನ್ನಡ, ನೆಕ್ಸ್ಟ್ 35 ಅಂಕಗಳಿಗೆ ಜನರಲ್ ಇಂಗ್ಲೀಷ್ ಅಥವಾ ಸಾಮಾನ್ಯ ಇಂಗ್ಲೀಷು ಮತ್ತು 30 ಅಂಕಗಳೇನಿದ್ದಾವೆ ಅವು ಕಂಪ್ಯೂಟರ್ ನಾಲೆಜ್ ಅಥವಾ ಗಣಕಯಂತ್ರ ಒಂದು ನಾಲೆಜ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಒಟ್ಟು 100 ಮಾರ್ಕ್ಸ್ ಇರುತ್ತೆ. ಈ ಪೇಪರು 2ನೇ ಪೇಪರು 2 ಗಂಟೆ ಸಮಯ ಇರುತ್ತೆ. ಸೊ ಹಾಗಾದರೆ ಇಲ್ಲಿ ಗ್ಲಾನ್ಸ್ ಮಾಡೋದಾದರೆ ಒಟ್ಟು 2 ಪೇಪರು, ಒಂದು ಜನರಲ್ ನಾಲೆಜು, ಇನ್ನೊಂದು ಕಮ್ಯುನಿಕೇಷನ್ ಪೇಪರ್. ಓಕೆ. ಸೊ ಇನ್ನು ಅಭ್ಯರ್ಥಿಗಳು ಪದವಿ ಅರ್ಹತೆಯುಳ್ಳ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದರೂ ಒಂದೇ ಪದವಿ ಮಟ್ಟದ ಪರೀಕ್ಷೆಯನ್ನು ಬರೀತಕ್ಕದ್ದು. ನಾನು 8 ಜಾಬ್ಸ್ಗೆ ಅಪ್ಲಿಕೇಶನ್ ಹಾಕಿದರೆ 8 ಎಕ್ಸಾಮ್ ಬರೀಬೇಕಂದ್ರೆ ಇಲ್ಲ, ಒಂದೇ ಎಕ್ಸಾಮ್ ಬರೆದ್ರೆ ಸಾಕು, ಅದ್ರ ಮೇಲೆ ಅವರು ಪರೀಕ್ಷೆಯ ಫಲಿತಾಂಶವನ್ನು ಕೊಡ್ತಾರೆ. ಓಕೆ ನೋಡಿ, ಈ ಥರ ಎಲ್ಲ ಹುದ್ದೆಗಳಿಗೂ ಅದೇ ಪರೀಕ್ಷೆಯನ್ನು ಪರಿಗಣಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಹಾಗಾದರೆ ಇನ್ನೇನು ಇಂಪಾರ್ಟೆಂಟು?
ನೋಡಿ, ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳು ಎಲ್ಲಿರ್ತವೆ? ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮೈಸೂರು, ಶಿವಮೊಗ್ಗ ವಿಭಾಗೀಯ ಕೇಂದ್ರಗಳಲ್ಲಿ ಅಥವಾ ಇನ್ನಿತರ ಬೇರೆ ಕೇಂದ್ರಗಳಲ್ಲೂ ಸಹಿತ KPSC ನಡೆಸ್ಬೋದು. ದಿನಾಂಕವನ್ನು ನಂತರ ತಿಳಿಸಲಾಗುವುದು. ಇದೊಂದು ಇಂಪಾರ್ಟೆಂಟು. ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಥಿ ಇವೆಲ್ಲ ಅನೆಕ್ಸರಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ನೋಡ್ಬೋದು. ಇನ್ನು ಸಿಲೆಬಸ್ ಏನಿರುತ್ತೆ ಅಲ್ವಾ? ಅನುಬಂಧ 2ರಲ್ಲಿ ಹೇಳಿದ್ದಾರೆ ನೋಡಿ, ಪಠ್ಯಕ್ರಮ ಮತ್ತು ಪರೀಕ್ಷೆ ವಿಧಾನ. ಸಿಲೆಬಸ್ ಆ್ಯಂಡ್ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಯಾವ ಥರ ಇರುತ್ತಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಯು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿದ್ದು ಋಣಾತ್ಮಕ ಮೌಲ್ಯಮಾಪನವಿರುತ್ತದೆ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಮತ್ತು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸನ್ನು ಕಳೆಯಲಾಗುತ್ತೆ. ಓಕೆ, ಇಲ್ಲಿ ನೋಡಿ, ಇದೆಲ್ಲ ನೋಡಿದ್ದೀವಿ ನಾವು ಸಾಮಾನ್ಯ ಜ್ಞಾನದಲ್ಲಿ ಏನಿರುತ್ತೆ ಅಂತ. ಮತ್ತು ಸಂವಹನ ಅಥವಾ ಕಮ್ಯುನಿಕೇಷನಲ್ಲಿ 100 ಮಾರ್ಕ್ಸ್ಗಿರುತ್ತೆ, 2 ಅವರ್ಸ್ ಇರುತ್ತೆ ಅಂತ. ಈಗ ಸಿಲೆಬಸ್ ಏನಿರುತ್ತೆ ನೋಡೋಣ. ನೋಡಿ, ಫಸ್ಟ್ ಪೇಪರ್ 1 ಸಾಮಾನ್ಯ ಜ್ಞಾನ ಅಥವಾ ಜನರಲ್ ನಾಲೆಜಲ್ಲಿ ಏನಿರುತ್ತೆ? ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಜ್ ಟಾಪಿಕ್ಸ್ ಇರುತ್ತೆ. ಇನ್ನೊಂದು ಜನರಲ್ ಸೈನ್ಸ್ ಅಂದರೆ ಸಾಮಾನ್ಯ ವಿಜ್ಞಾನ, ಭೂಗೋಳಶಾಸ್ತ್ರ, ಸೋಷಿಯಲ್ ಸೈನ್ಸಸ್ ಅಂದರೆ ಸಮಾಜ ವಿಜ್ಞಾನ ಮತ್ತು ಭಾರತೀಯ ಸಮಾಜ ಮತ್ತು ಅದರ ಕ್ರಿಯಾಶೀಲತೆ, ಭಾರತೀಯ ಇತಿಹಾಸ ಇಂಡಿಯನ್ ಹಿಸ್ಟ್ರಿ, ಭಾರತೀಯ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಜೊತೆಗೆ ಪ್ರಾಯೋಗಿಕ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯತೆ ಅಂದರೆ SLC ಮಟ್ಟಕ್ಕೆ ಎಷ್ಟು ತಿಳ್ಕೊಂಡಿರಬೇಕು ಅಷ್ಟು ಒಂದು ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕ್ವಶನ್ಸ್ ಇರ್ತವೆ. ಜೊತೆಗೆ ಕರ್ನಾಟಕ ರಾಜ್ಯದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನು ತಿಳ್ಕೊಂಡಿರಬೇಕು. ಸ್ವತಂತ್ರದ ನಂತರ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳಾದವು ಮತ್ತು ಸಾಮಾಜಿಕ ಬದಲಾವಣೆಗಳಾದವು, ಅವುಗಳನ್ನು ತಿಳ್ಕೊಳ್ಬೇಕು. ಕೊನೆಗೆ ಕರ್ನಾಟಕದ ಆರ್ಥಿಕತೆ, ಅದರ ಬಲ ಮತ್ತು ದೌರ್ಬಲ್ಯ ಮತ್ತು ಪ್ರಸ್ತುತ ಹಂತಗಳ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಜೊತೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ, ಕರ್ನಾಟಕ ಸಾಮರ್ಥ್ಯ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ, ಕರ್ನಾಟಕದಲ್ಲಿನ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳನ್ನು ತಿಳ್ಕೊಂಡಿರಬೇಕು. ಇದು ಪೇಪರ್ 1ನಲ್ಲಿರುತ್ತೆ. ಇನ್ನು ಕಮ್ಯುನಿಕೇಷನಲ್ಲಿ ನಾವು ನೋಡಿದ್ವಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಗಣಕಯಂತ್ರ ಇರುತ್ತೆ. ಇಲ್ಲಿ ಕ್ಲಿಯರ್ ಆಗಿರತಕ್ಕಂಥ ಸಿಲೆಬಸ್ಸನ್ನೇನು ಅವುಗಳ ಬಗ್ಗೆ ಕೊಟ್ಟಿಲ್ಲ. ಓಕೆ, ನೆಕ್ಸ್ಟು ಗ್ರೂಪ್ ಸಿ SLC PUC ಮತ್ತು ಡಿಪ್ಲೊಮಾ ಓದಿರ್ತಕ್ಕಂಥವ್ರಿಗೆ ಏನು ಜಾಬ್ಸ್ ಇದ್ದಾವೆ ಅವುಗಳಿಗೆ ಏನೇನಿರುತ್ತೆ ಅಂದರೆ, ಇಲ್ಲಿ ಸಾಮಾನ್ಯ ಜ್ಞಾನ ಅಥವಾ ಜನರಲ್ ನಾಲೆಜ್ ಪೇಪರ್ಗೆ ಏನೇನಿದೆ ಅಂದರೆ, ಇಲ್ಲಿ ನೋಡಿ ಡಿಗ್ರಿ ಓದಿರೋರಿಗೆ ಬೇರೆ ಸಿಲೆಬಸ್ ಇದೆ ಮತ್ತು PUC, ಡಿಪ್ಲೊಮಾ ಮತ್ತು SSLC ಓದಿರೋರಿಗೆ ಬೇರೆ ಥರನಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಡಿಫಿಕಲ್ಟಿ ಇರುತ್ತೆ. ಟಾಪಿಕ್ಸ್ ಅವೇ ಆದ್ರೂ ಈಸಿ ಕ್ವಶನ್ ಪೇಪರು ಇವ್ರಿಗಿದ್ರೆ ಸ್ವಲ್ಪ ಡಿಫಿಕಲ್ಟು ಗ್ರೂಪ್ ಸಿಗಿರುತ್ತೆ. ಯಾಕಂದರೆ ಅವರು ಡಿಗ್ರಿ ಓದಿರ್ತಾರೆ, ಇವರು SLC PUC ಆಗಿರೋದ್ರಿಂದ ಸ್ವಲ್ಪ ಈಸಿ ಲೆವೆಲ್ ಕ್ವಶನ್ ಪೇಪರ್ ಇರುತ್ತೆ. ಓಕೆ, ಇಲ್ಲಿ ಯಾವ್ಯಾವ ಟಾಪಿಕ್ ಇದಾವೆ ಅಂತ ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ, ಆಲ್ಮೋಸ್ಟ್ ಅವೇ ವಿಷಯಗಳಿರ್ತವೆ, ಸ್ವಲ್ಪ ಈಸಿ ಕ್ವಶನ್ ಪೇಪರ್ ಬರುತ್ತೆ. ಇನ್ನು ಇಲ್ಲೂ ಸಹಿತನೂ ಸೇಮ್ 2ನೇ ಪೇಪರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಗಣಕಯಂತ್ರ ವಿಜ್ಞಾನ ಅಥವಾ ಕಂಪ್ಯೂಟರ್ ನಾಲೆಜ್ ಇದ್ದೇ ಇರುತ್ತೆ. ಕಂಪ್ಯೂಟರ್ ನಾಲೆಜ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಇದೆ. ಓಕೆ, ಈ ಅನುಸೂಚಿಯಲ್ಲಿ ಹೇಳಿದ್ರೆ ಆಲ್ರೆಡಿ ಏನೇನು ವಿದ್ಯಾರ್ಹತೆ ಇರಬೇಕು. ಸರ್ ನಂದು BA ಡಿಗ್ರಿ ಆಗಿದೆ, BSc ಆಗಿದೆ, ನಾನು ಎಲ್ಲ ಜಾಬ್ಗಳಿಗೂ ಅಪ್ಲೈ ಮಾಡ್ಬೋದಂದರೆ ಇಲ್ಲ. ಇಲ್ಲಿ ಕೆಲವೊಂದಷ್ಟು ಸ್ಪೆಸಿಫಿಕೇಷನ್ನು ಏನೇನು ವಿದ್ಯಾರ್ಹತೆ ಅಥವಾ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಂತ ಅವ್ರು ಹೇಳಿದ್ದಾರೆ. ಏನೇನಿದೆ ಅಂತ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡ್ತಾ ಹೋಗೋಣ. ನೋಡಿ, ಕರ್ನಾಟಕ ಸರ್ಕಾರದ ಸಚಿವಾಲಯದ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆಯಲ್ಲಿನ ಪ್ರಾರೂಪಣ ಸಹಾಯಕರು, ಓಕೆ, ಡ್ರಾಫ್ಟಿಂಗ್ ಅಸಿಸ್ಟೆಂಟ್ ಅಂತ ಕರಿತೀವಿ. ಆ ಹುದ್ದೆಗೆ ಏನು ಓದಿರಬೇಕು ಅಂದರೆ, ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಡಿಗ್ರಿ ಇನ್ ಲಾ. ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಎ ಫಸ್ಟ್ ಕ್ಲಾಸ್ ಡಿಗ್ರಿ ಇನ್ ಲಾ. ಅಂದರೆ ಲಾ ಓದಿರಬೇಕಾಗುತ್ತೆ ಈ ಒಂದು ಹುದ್ದೆಗೆ. ಓಕೆ, ನೆಕ್ಸ್ಟ್ ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳು, ಇತರ ಎಷ್ಟು, ಮಹಿಳೆಯರಿಗೆ ಎಷ್ಟು, ಒಟ್ಟು ಹುದ್ದೆಗಳಲ್ಲಿ HK ರೀಜನ್ಗೆ ಎಷ್ಟು, ನಾನ್ HK ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಡೀಟೇಲ್ಡಾಗಿ ನೋಡ್ಬೋದು. ನಾನಿಲ್ಲಿ ಯಾವ ಹುದ್ದೆ ಮತ್ತು ವಿದ್ಯಾರ್ಹತೆ ಏನಂತ ಫೋಕಸ್ ಮಾಡ್ತಾ ಹೋಗ್ತೇನೆ. ಓಕೆ, ಇಲ್ಲಿ ನೋಡಿ, ಕಾರ್ಮಿಕ ನಿರೀಕ್ಷಕರು, ಲೇಬರ್ ಇನ್ಸ್ಪೆಕ್ಟ್ರಿಗೆ ಬ್ಯಾಚುಲರ್ ಡಿಗ್ರಿ ಫ್ರಮ್ ಎನಿ ಯೂನಿವರ್ಸಿಟಿ, ಎನಿ ಡಿಗ್ರಿ ಆಗಿರ್ಬೋದು, BA, BCom, BSc, BBA, BBM, ಈವನ್ ಇಂಜಿನಿಯರಿಂಗ್, ಮೆಡಿಕಲ್ ಎಲ್ಲರೂ ಎಲಿಜಿಬಲ್ ಆಗ್ತಾರೆ. ಎಲ್ಲ ಡಿಗ್ರಿನೂ ಇದಕ್ಕೆ ಎಲಿಜಿಬಲ್ ಆಗುತ್ತಾರೆ. ಓಕೆ, ಸೊ ನೆಕ್ಸ್ಟು ಅಕೌಂಟೆಂಟು ನೋಡಿ, ಮಸ್ಟ್ ಹ್ಯಾವ್ ಪಾಸ್ಟ್ ಎ ಬ್ಯಾಚುಲರ್ಸ್ ಡಿಗ್ರಿ ಇನ್ BComಲ್ಲೇ ಪಾಸ್ ಆಗಿರಬೇಕು. ಇಲ್ಲಿ BAದವ್ರು ಅಪ್ಲೈ ಮಾಡೋಕ್ಕೆ ಬರಲ್ಲ, BSc ಅವರು ಅಪ್ಲೈ ಮಾಡೋಕ್ಕೆ ಬರಲ್ಲ. ನೆಕ್ಸ್ಟು ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್, ಕಂದಾಯ ನಿರೀಕ್ಷಕರು ನೋಡಿ, ಮಸ್ಟ್ ಪೊಸೆಸ್ ಎ ಬ್ಯಾಚುಲರ್ ಡಿಗ್ರಿ ವಿತ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಸಬ್ಜೆಕ್ಟ್. ಬ್ಯಾಚುಲರ್ ಡಿಗ್ರಿ ಇರಬೇಕು, ಅದರಲ್ಲಿ ಈ ಕೆಳಗೆ ಕೊಟ್ಟಿರ್ತಕ್ಕಂಥ 4ರಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟು ಅವ್ರದ್ದು ಡಿಗ್ರಿಲಿ ಓದಿರಬೇಕು. ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್. ಅಂದರೆ ಈಗ ನಾವು
BA HES ಅಂತೀವಿ, ಅಲ್ಲಿ ಎಕನಾಮಿಕ್ಸ್ ಬರುತ್ತೆ. ಅದೇ ಥರ BSCಲಿ PCM PMCS ಅಂತೀವಿ. PMCS ಅಂದರೆ ಫಿಸಿಕ್ಸ್ ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್ ಓದಿದರೆ ಎಲಿಜಿಬಲ್ ಆಗ್ತೀರಾ, ಅಂದರೆ BSc PMCS ಅವರು ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟು ಲೆಕ್ಕ ಸಹಾಯಕರು ಅಂದರೆ ಅಕೌಂಟ್ ಅಸಿಸ್ಟೆಂಟ್ಗೆ ಏನು ಓದಿರಬೇಕು, BCom BBM ಅಥವಾ BBA ಡಿಗ್ರಿ ಓದಿರಬೇಕು. ನೆಕ್ಸ್ಟು ಆಡಿಟರ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿಲಿ ಏನು ಓದಿರಬೇಕು, ಕಾಮರ್ಸ್ ಮಾಡಿರಬೇಕು. ಓಕೆ. ನೆಕ್ಸ್ಟು ಫಸ್ಟ್ ಗ್ರೇಡ್ ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ಏನು ಓದಿರಬೇಕು, ಎನಿ ಡಿಗ್ರಿ ಓದಿದ್ರು ಸಾಕು, ಅಂದರೆ ಆಲ್ ಡಿಗ್ರಿ ಆರ್ ಎಲಿಜಿಬಲ್. ನೋಡಿ, ಕಾಮನ್ ಆಗಿದ್ದಕ್ಕೆ ಎಲ್ಲರೂ ಎಲಿಜಿಬಲ್ ಆಗ್ತೀರಾ. ನೋಡಿ, 57 ಹುದ್ದೆಗಳಿದ್ದಾವೆ ಮತ್ತು ಇಲ್ಲಿ 9 ಹುದ್ದೆಗಳಿದೆ ವೆಚ್ಕ ರೀಸನಲ್ಲಿ. ಇದಕ್ಕೂ ಎಲ್ಲರೂ ಎಲಿಜಿಬಲ್ ಆಗ್ತೀರಾ. ಸಂಖ್ಯೆ ಕೂಡ ಜಾಸ್ತಿನೇ ಇದೆ, 66 ಹುದ್ದೆಗಳಿದೆ ಒಟ್ಟು. ಇನ್ನು ಮಾರ್ಕೆಟಿಂಗ್ ಸೂಪರ್ವೈಸರ್ಗೆ BSc ಡಿಗ್ರಿ ಆಗಿರಬೇಕು ಇನ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗಲ್ಲಿ. ಓಕೆ. ಇನ್ನು ಇನ್ಯುಮಿರೇಟರಿಂದ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸು ಎಕನಾಮಿಕ್ಸ್ ಡಿಗ್ರಿಲಿ ಎಕನಾಮಿಕ್ಸ್ ಆಗಿರಬೇಕು ಮತ್ತು ಸ್ಟಾಟಿಸ್ಟಿಕ್ಸ್. ನೆಕ್ಸ್ಟು ವಾರ್ಡನ್ಗೆ ಏನಿದೆ ನೋಡಿ, ಡಿಗ್ರಿ ಆಗಿರಬೇಕು ಮತ್ತು B.Ed ಆಗಿರಬೇಕು. ಓಕೆ. ಇಲ್ಲಿ ಎನಿ ಡಿಗ್ರಿ ವಿತ್ B.Ed. ಇಲ್ಲಿ ಯಾವುದೇ ನಾನು ಆ ಕಾಂಬಿನೇಷನ್ ಈ ಕಾಂಬಿನೇಷನ್ ಅಂತ ಬರೋದೇ ಇಲ್ಲ. ನೆಕ್ಸ್ಟು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ವಾರ್ಡನ್ಗಳಿಗೆ ನೋಡಿ ಎನಿ ಡಿಗ್ರಿ ಆಗಿದ್ದರೆ ಎಜುಕೇಷನ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಮಹಿಳೆಯರಿಗೆ ಏನಾಗಿರಬೇಕು, ಸೇಮ್ ಡಿಗ್ರಿ ಆಗಿರಬೇಕು ಇನ್ ಎಜುಕೇಷನ್ನು. ನೆಕ್ಸ್ಟ್ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸೇಮು ಡಿಗ್ರಿ ಆಗಿರಬೇಕು ವಿತ್ ಎಜುಕೇಷನ್ನು. ನೆಕ್ಸ್ಟ್ ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ಗೆ PUC ಆಗಿದ್ದರೆ ಸಾಕು, ಕಾಮರ್ಸಲ್ಲಿ PUC ಆಗಿರಬೇಕು. ಇಲ್ಲಿ PUC ಆರ್ಟ್ಸ್ ಬರಲ್ಲ, PUC ಸೈನ್ಸ್ ಬರಲ್ಲ. ನೆಕ್ಸ್ಟು ಬಿಲ್ ಕಲೆಕ್ಟ್ರಿಗೆ SSLC ಆರ್ ಈಕ್ವಾಲೆಂಟ್ ಆದರೆ ಸಾಕು. ಓಕೆ. ಸೊ ನೆಕ್ಸ್ಟ್ ಒನ್ನು ಇನ್ಯುಮಿರೇಟರ್ ಕಮ್ ಡೇಟಾ ಎಂಟ್ರಿ ಆಪ್ರೇಟರ್ PUC ಆಗಿರಬೇಕು. ನೋಡಿ, 45 ಹುದ್ದೆಗಳಿದ್ದಾವೆ. ನೆಕ್ಸ್ಟು ಟೈಡ್ ವಾಚರ್ ಅಂತ SSLC ಆಗಿದ್ದರೆ ಸಾಕು. ಗ್ರಂಥಾಲಯ ಸಹಾಯಕರಿಗೆ ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಆಗಿರಬೇಕು. ಇನ್ನು ಗೃಹಪಾಲಕ ಅಥವಾ ಗೃಹಪಾಲಕಿಗೆ 50 ಹುದ್ದೆಗಳಿದ್ದಾವೆ, PUC ಆಗಿದ್ದರೆ ಸಾಕು. ಸೊ ಹೀಗೆ ಎಷ್ಟೆಲ್ಲ ಹುದ್ದೆಗಳನ್ನ ಕರೆದಿದ್ದಾರೆ ನೋಡಿ ಅಲ್ವಾ. COVID-19 ಇದೆ, ಯಾವ ಹುದ್ದೆಗಳನ್ನು ಕರೆಯಲ್ಲ ಅಂದ್ಕೊಂಡಿದ್ವಿ, ಬಟ್ ಎಷ್ಟೆಲ್ಲ ಹುದ್ದೆಗಳನ್ನು ಕರಿತಾ ಇದ್ದಾರೆ. 100 ಹುದ್ದೆಗಳಿದ್ದಾವೆ. PUC ಆಗಿರೋರ್ಗೂ ಇದ್ದಾವೆ, SLC ಆಗಿರೋರ್ಗೂ ಇದ್ದಾವೆ, ಡಿಪ್ಲೊಮಾ ಆಗಿರೋರ್ಗೂ ಇದ್ದಾವೆ, BA BSc BCom BBA ಈವನ್ BBM ಎಲ್ಲರಿಗೂ ಸಹಿತನೂ ಇಲ್ಲಿ ಅವಕಾಶ ಇದೆ. ಸೊ ನಾವು ಈಗೇನು ಮಾಡಬೇಕು, ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಿಪ್ರೇಷನ್ನ ಮಾಡಬೇಕು. ಓಕೆ. ಫಸ್ಟ್ ಅಪ್ಲಿಕೇಶನ್ ಹಾಕಿ ಯಾವ್ಯಾವ ಹುದ್ದೆಗಳಿಗೆ ನೀವು ಎಲಿಜಿಬಲ್ ಇದ್ದೀರಿ ಅಂತ ಇನ್ನೊಂದು ಸಲ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ಕಂಪ್ಲೀಟಾಗಿ ಓದಿ. ಒಂದು ಕಡೆಯಿಂದ ನೀವು ಯಾವ್ಯಾವ ಎಲಿಜಿಬಲ್ ಇದ್ರಿ ಎಲ್ಲದಕ್ಕೂ ಅಪ್ಲೈ ಮಾಡಿ ಎಕ್ಸಾಮ್ ಬರೀರಿ. ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಪ್ರಿಪೇರ್ ಆಗ್ತಾಯಿದ್ರೆ ಯಾವುದೋ ಒಂದು ಎಕ್ಸಾಮಲ್ಲಿ ಸಕ್ಸಸ್ ಕಂಡೇ ಕಾಣ್ತೀವಿ. ಅಷ್ಟು ನಿಮಗೆ ಹೇಳ್ತಾ ಈ ಒಂದು ವಿಡಿಯೋ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.